ಮೀನಾ, ಏನೋ ಈ ತರ ಎಲ್ಲ ಮಾಡಿದೀರಾ? ನನ್ನ ಹತ್ರ ಬಂದು ಹೇಳಿದ್ರೆ ಆಗ್ತಾ ಇತ್ತಾ? ಇಷ್ಟ ಕಷ್ಟ ಯಾಕೆ ಪಡ್ಬೇಕು ಹೇಳಿ ನೋಡೋಣ. ನನ್ನ ತಮ್ಮನ ನೆನಪು ನನ್ಗೆ ಇಲ್ದೇ ಇರತ್ತಾ? ಎಲ್ಲಿದ್ದಾನೆ ಈಗ ಅವನು? ಇಲ್ಲೇ ಹೊರಗಡೆ ನಿಂತ್ಕೊಂಡಿದ್ದಾರೆ ಆಂಟಿ. ಅಪ್ಪ, ಅಪ್ಪ, ಬನ್ನಿ ಅಪ್ಪ ಹೊರಗಡೆ. ಅಕ್ಕ, ದೀಪು, ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಸಣ್ಣ ವಯಸ್ಸಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ದು ತುಂಬಾ ತಪ್ಪಕ್ಕ. ಅಕ್ಕ ಕ್ಷಮಿಸ್ಬಿಡಿ ಅಕ್ಕ. ದೀಪು, ಎದ್ದೋ ದೀಪು ಮೇಲೆ ಎದ್ದಳಪ್ಪ. ಅಕ್ಕ ಕ್ಷಮಿಸ್ಬಿಟ್ಟೆ ಅಂತ ಹೇಳಿ ಅಕ್ಕ. ಅಕ್ಕ ಹೇಳಿ ಅಕ್ಕ. ಅಯ್ಯೋ ಎದ್ದಳಪ್ಪ ದೀಪು, ಪ್ಲೀಸ್ ಕಣೋ, ಎದ್ದಳ ಮೇಲೆ. ಅಕ್ಕ ದೀಪು, ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ. ನಾನು ಸಣ್ಣ ವಯಸ್ಸಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಕ್ಕ. ಅಯ್ಯೋ ಬಿಡು ದೀಪು, ಆಗಿದ್ದಾಗೋಯ್ತು, ಏನ್ ಮಾಡೋದು ಹೇಳಿ ನೋಡೋಣ. ಇಷ್ಟು ವರ್ಷ ಬಿಟ್ಟು ಹೆಂಗೋ ನಮ್ಮ ಹತ್ರ ಬಂದು ಸೇರ್ಕೊಂಡ್ಬಿಟ್ಟಲ್ಲ, ಅಷ್ಟೇ ಸಾಕು. ಯಾವ ದೇವ್ರು ಮಾಡಿದ ಪುಣ್ಯನೂ ಗೊತ್ತಿಲ್ಲ, ಹೆಂಗೋ ನಿನ್ನ ಹತ್ರ ಬಂದು ಸೇರ್ಕೊಂಡ್ಬಿಟ್ಟೆ ದೀಪು. ಅಯ್ಯೋ ಸ್ವೀಟಿ, ದೀಪು ಯಾಕ್ರಪ್ಪ ಅಳ್ತಾ ಇದ್ದೀರಾ? ಅಳ್ಬೇಡ್ರಿ ಕಣ್ರೋ. ದೀಪು, ಇಷ್ಟು ವರ್ಷ ಎಲ್ಲಿದ್ದೆ ಕಣಪ್ಪ? ನಿನ್ನ ನೆನ್ಸ್ಕೊಂಡು ಇಲ್ದೇ ಇರೋ ದಿನ ಒಂದ್ ದಿನಾನೂ ಇಲ್ಲ ಗೊತ್ತಾ? ಎಷ್ಟ್ ನಾನು ನಿನ್ನ ನೆನ್ಸ್ಕೊಂಡು ಅಳ್ತಾ ಇರ್ತೀನಿ ಗೊತ್ತಾ? ಇಷ್ಟು ವರ್ಷ ಎಲ್ಲಿ ಹೋಗ್ಬಿಟ್ಟೆ ನೀನು? ನನ್ನ ಒಂದಿನೂ ಹುಡುಕೊಂಡ್ ಬರ್ಬೇಕಂತ ನಿನಗೆ ಗೊತ್ತಿರ್ಲಿಲ್ವಾ? ಹಾ ಅಕ್ಕ, ನನ್ನ ಜೀವನದಲ್ಲಿ ನಾನು ಮಾಡಿದ ಮೊದಲನೇ ತಪ್ಪಂತ ಹೇಳಿದ್ರೆ ಅದೇ ಆಶ್ರಮ ಬಿಟ್ಟು ಆ ಸಣ್ಣ ವಯಸ್ಸಲ್ಲಿ ಹೊರಗಡೆ ಬಂದಿತ್ತು. ಅಲ್ಲಿಂದ ಬಂದ್ಮೇಲೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆಗ್ಲೇ ಗೊತ್ತಾಯ್ತು ನಾವು ಮಾಡಿದ್ ತುಂಬಾ ತಪ್ಪು ಅಂತ ಅಂದ್ಬಿಟ್ಟು. ಮತ್ತೆ ನಿಮ್ಮನ್ನ ಬಂದ್ ನೋಡ್ಬೇಕಂತ ಎಷ್ಟು ಆಸೆ ಪಟ್ಟೆ, ಆದ್ರೆ ಬರಕ್ಕೆ ತುಂಬಾ ಹೆದರಿಕೆ ಆಯ್ತಕ್ಕ. ಆಮೇಲೆ ತುಂಬಾ ವರ್ಷ ಕಳೆದು ನಾನು ಮತ್ತೆ ಆಶ್ರಮಕ್ಕೆ ಬಂದು ನೋಡ್ದೆ, ಆದ್ರೆ ಅಲ್ಲಿಲ್ಲ ನೀವು. ಆಶ್ರಮದಿಂದ ಬಂದ್ಮೇಲೆ ಮತ್ತೆ ನಾವಿದ್ವಲ್ಲ ಆ ಊರಿಗೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿ ನೋಡ್ದೇಕ. ಅಲ್ಲೂ ಎಲ್ರದನ್ನು ವಿಚಾರಿಸಿ ನೋಡ್ಬಿಟ್ಟೆ, ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರಕ್ಕ. ಮತ್ತೆ ನಿಮ್ಮನ್ನ ನೆನ್ಸ್ಕೊಂಡು ಎಷ್ಟು ಬೇಜಾರ್ ಮಾಡ್ಕೊಂಡಿದೀನಿ ಗೊತ್ತಾ? ನೀವ್ ಇದೀರೋ ಇಲ್ವೋ ಅಂತಾನು ಗೊತ್ತಿಲ್ಲದೆ ಇಷ್ಟು ವರ್ಷ ಕಳೆದೋಗ್ಬಿಡ್ತು. ಸ್ವೀಟಿ, ತಮ್ಮ ಮೊದಲು ಮನೆಗೆ ಬಂದಿದ್ದಾನೆ ಕಣೋ, ಕರ್ಕೊಂಡೋಗಿ ಏನಾದ್ರೂ ತಿನ್ನಕ್ ಕೊಡೋ. ಅಳ್ಬೇಡ ಕಣೋ ಸ್ವೀಟಿ. ಆಯ್ತಕ್ಕ. ಬಾ ದೀಪು, ಬಾ, ಫಸ್ಟ್ ಏನಾದ್ರೂ ತಿನ್ನು, ಆಮೇಲೆ ಮಾತಾಡೋಣ ಬಾ. ಆಯ್ತಕ್ಕ. ಅಯ್ಯೋ, ನಮ್ ಸ್ವೀಟಿಗೆ ಎಷ್ಟು ಸಂತೋಷ ಆಗಿರ್ಬೇಕು. ಪಾಪ ಇಷ್ಟು ವರ್ಷ ತಮ್ಮನ್ಗೋಸ್ಕರ ಎಷ್ಟೆಲ್ಲ ಅಳ್ತಾ ಕುತ್ಕೊಂಡಿದ್ಲು. ಇವತ್ತೆಂಗೋ ತಮ್ಮ ಬಂದ್ಬಿಟ್ಟ. ಇನ್ನೇನು ನಮ್ ಸ್ವೀಟಿ ಸಂತೋಷದಲ್ಲಿ ನನ್ ತರನೇ ಗುಂಡಕ್ಕಾಗ್ಬಿಡ್ತಾಳೆ. ಏನ್ ಅದಕ್ಕೆ ಒಬ್ಬೊಬ್ರೆ ನಿಂತ್ಕೊಂಡು ಮಾತಾಡ್ತಾ ಇದಾರೆ? ಅದಕ್ಕೆ ವಾ, ಬಾ ಮೈದ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ನಿನಗೆ ಬಹಳ ಸಂತೋಷದ ವಿಷಯ. ಏನಕ್ಕೆ ಹೊರಗಡೆ ಬೇರೆ ಒಂದ್ ಗಾಡಿ ನಿಂತ್ಕೊಂಡಿದೆ, ಯಾರು ಬಂದ್ರು ಮನೆಗೆ? ಅಯ್ಯೋ ಮೈದು, ಇದೇನಿದು ಹಿಂಗ್ ಕೇಳ್ತಾ ಇದೀಯ ಕಣಪ್ಪ? ಮನೇಲಿ ಸಂತೋಷ ಸಡಗರ ತುಂಬಿದೆ. ನಿಮ್ ಮನೇಲಿ ಒಂದು ಒಳ್ಳೆ ವಿಷಯ ನಡೆದಿದೆ ಕಣಪ್ಪ. ಏನತ್ಗೆ ಅದು? ಮೊನ್ನೆ ಒಂದು ಹುಡುಗಿ ಬಂದು, ಅದೇ ಮೀನಾ ಅಂತ, ನಮ್ಮ ಸ್ವೀಟಿ ಕೈಯಲ್ಲಿ ಗಿಫ್ಟ್ ಕೊಟ್ಲಲ್ಲ, ಆಗಿಂದ ಶುರು ಆಯ್ತು ನೋಡ್ಕೊಣಪ್ಪ. ಏನತ್ಗೆ? ಹೇಳ್ತಾ ಇದ್ದೀರಾ? ಸ್ವೀಟಿ ತಮ್ಮ ಸಿಕ್ಬಿಟ್ನಾ? ಹೌದು ಕಣಪ್ಪ, ಇಷ್ಟ ತನಕ ಏನ್ ಹೇಳ್ದೆ? ತಮ್ಮ ಬಂದು ಕಣ್ಣೀರ್ ಬಿಟ್ಟು ಇಬ್ರು ಇಷ್ಟ ತನಕ ಅಳ್ತಾ ಇದ್ರು. ನಾನೇ ಏನಾದ್ರೂ ಕೊಡು ಸ್ವೀಟಿ, ಫಸ್ಟ್ ಬಂದಿದ್ದಾನೆ ಮನೆಗೆ ಅಂತ ಹೇಳ್ದೆ. ಅದಕ್ಕೆ ಒಳ ಕರ್ಕೊಂಡೋಗಿದ್ದಾಳೆ ಕಣಪ್ಪ. ಅಯ್ಯಯ್ಯ, ಇದೇನಿದು? ಸ್ವೀಟಿ ತಮ್ಮ ಬಂದಿದ್ದಾನಂತ ಹೇಳಿದಕ್ಕೆ ಸಂತೋಷ ಪಡ್ದೆ ಹಿಂಗ್ ಸೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇವನೇ ಹಿಂಗ್ ಹೋಗ್ತಾ ಇದ್ದಾನೆ. ಅಯ್ಯೋ ಶಿವನೇ.
ನೀನೇನಾದ್ರೂ ತಿನ್ನೋ, ಏನ್ ಮಾಡ್ಕೊಂಬರ್ಲಿ ನಾನು? ಅಕ್ಕ ನನಗೇನು ಬೇಡ ಅಕ್ಕ. ನಿನ್ನ ನೋಡಿದ ತಕ್ಷಣ ನನಗೆ ಹೊಟ್ಟೆನೆ ತುಂಬ್ದಂಗಿದೆ. ನನಗೇನು ಬೇಡ ಅಕ್ಕ. ಒಂದ್ ಲೋಟ ನೀರ್ ಮಾತ್ರ ಕೊಡು. ಅಯ್ಯೋ ತಡಿಯಪ್ಪ, ನೀರ್ ತಗೊಂಬರ್ತೀನಿ. ಹಂಗೆ ಸ್ವಲ್ಪ ಸ್ವೀಟ್ ತಗೊಂಬರ್ತೀನಿ. ರೀ ನೋಡ್ರಿ, ನನ್ ತಮ್ಮ ಬಂದ್ಬಿಟ್ಟ. ಇವನೇ ನನ್ ತಮ್ಮ. ಬಾವಾ, ಎದ್ದ ಮೇಲೆ ಎದ್ದ ಮೇಲೆ. ರೀ ಅದು ನನ್ ತಮ್ಮ ರೀ. ಏನ್ರಿ ಮಾತಾಡ್ತಾ ಇದ್ದೀರಾ? ನಿನ್ ತಮ್ಮ ಅಂತ ಎಲ್ಲ ಗೊತ್ತು. ಅದಕ್ಕೆ ನನ್ನ ಹತ್ರ ಎಲ್ಲ ಹೇಳ್ಬಿಟ್ರು. ಅದಕ್ಕೆ ಏನಪ್ಪ ಹೆದರ್ಕೊಂಡ? ಬಾವನ್ ಶಾಕ್ ಟ್ರೀಟ್ಮೆಂಟ್ ಹೇಗಿದೆ? ಅಯ್ಯೋ ಬಾವ, ನಾನು ಒಂದ್ ನಿಮಿಷ ಹೆದರ್ಕೊಂಡ್ಬಿಟ್ಟೆ. ಕುತ್ಕೊಳ್ಳಪ್ಪ. ಮೈದು ಏನಕ್ಕೆ? ಅವಾಗಪ್ಪ ನೀನಂತೂ ಬಂದಿದ್ ನೋಡಿ ನಾನು ಎದುರ್ಕೊಂಡ್ ಬಂದ್ಬಿಟ್ಟೆ. ಏನಪ್ಪ ಹಿಂಗೇನಾದ್ರು ಶಾಕ್ ಕೊಡ್ತಾರ? ಹೌದು ಕಣ್ರಿ, ನನಗೂ ಏನಪ್ಪ ಇವ್ರು ಹಿಂಗ್ ಮಾಡ್ತಾ ಇದಾರೆ ಅಂತ ಆಗ್ಬಿಡ್ತು. ಹೌದಪ್ಪ, ನಮಗೂ ಹಂಗೆ ಆಯ್ತು. ಅಯ್ಯ, ಅದಕ್ಕೆ ಎಲ್ಲ ವಿಷಯ ಹೇಳ್ಬಿಟ್ರು ಸ್ವೀಟಿ. ಸರಿ, ಇಬ್ರು ಅಳ್ತಾ ಸಂತೋಷದಲ್ಲಿ ಇರ್ತೀರಾ, ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಆತರ ಮಾಡ್ದೆ. ಅಯ್ಯೋ ನಿಮ್ ತಲೆ ಹೋಗಿ, ನನ್ಗಂತೂ ತಲೆನೇ ಕೆಟ್ಟೋದಂಗ ಆಗ್ಬಿಡ್ತು. ಸರಿ ಕಣಪ್ಪ ದೀಪು, ಇಷ್ಟು ವರ್ಷ ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ, ಈಗ ಏನ್ ಮಾಡ್ತಾ ಇದೀಯಾ? ಬಾವಾ, ನನ್ನ ಹೆಸರೆಲ್ಲ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಏನಪ್ಪ, ನಿಮ್ಮ ಅಕ್ಕನ್ನ ಮದುವೆ ಮಾಡ್ಕೊಂಡ್ ಬಂದಾಗ್ಲಿಂದನು ನನ್ಗೊಂದ್ ತಮ್ಮ ಇದ್ದಾನೆ, ಅವ್ನ ಈ ತರ ಸಣ್ಣ ವಯಸ್ಸಲ್ಲಿ ಹೋಗ್ಬಿಟ್ಟ ಅಂತಂದ್ಬಿಟ್ಟು ಎಷ್ಟ್ ಹೇಳ್ತಾ ಅಳ್ತಾ ಇರ್ತಾಳೆ ಗೊತ್ತಾ? ನಿನ್ನೆ ಅಂತೂ ಅವಳು ಬರ್ತ್ಡೇ ಎಷ್ಟ್ ಅಳ್ತಾ ಇದ್ದು ಅಂತ ನನ್ಗೆ ಗೊತ್ತು. ನಾನು ಸಣ್ಣ ವಯಸ್ಸಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟೆ ಬಾವಾ. ಇಲ್ಲಾಂದ್ರೆ ಅಕ್ಕನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ ನಾನು. ತಮ್ಮ ಬಿಡಪ್ಪ, ಅಳ್ಬೇಡ. ಹೌದು ಕಣಪ್ಪ, ಅಳ್ಬೇಡ ಬಿಡು. ಏನ್ ಮಾಡ್ತಾ ಇದೀಯ ಹೇಳಪ್ಪ? ಇನ್ನು ನಿನ್ನ ಹತ್ರ ಮಾತಾಡಕ್ಕೆ ತುಂಬಾ ಇದೆ ಬಾವಾ. ಸಣ್ಣ ವಯಸ್ಸಲ್ಲಿ ನಾನು ಮಾಡಿದ ತಪ್ಪಿಗೆ ಆಶ್ರಮ ಬಿಟ್ಟು ಬಂದ್ಮೇಲೆ ನಾನು ಎಲ್ಲಿ ಬದುಕೋದು ಎಲ್ಲಿರೋದು ಅಂತಾನೆ ಗೊತ್ತಿಲ್ಲದೆ ಬೀದಿ ಬೀದಿ ಭಿಕ್ಷೆ ಬೇಡ್ತಾ ಇದ್ದೆ ಬಾವಾ. ದೀಪು, ಏನೋ ಹೇಳ್ತಾ ಇದೀಯಾ? ಹೌದಕ್ಕ, ಸಣ್ಣ ವಯಸ್ಸಲ್ಲಿ ಹೊಟ್ಟೆ ಪಾಡಿ ಏನ್ ಮಾಡಕ್ಕಾಗತ್ತೆ, ಭಿಕ್ಷೆ ಬೇಡ್ತಾ ಇದ್ದೆ. ಆಮೇಲೆ ಅಲ್ಲಿದ್ದರು ನೀನ್ ಯಾಕಪ್ಪ ಈ ತರ ಮಾಡ್ತಾ ಇದೀಯಾ, ಇದೆಲ್ಲ ತಪ್ಪು, ನಿನ್ ಮನೆಗೆ ಹೋಗು ಅಂತೆಲ್ಲ ಹೇಳಿದ್ರು. ನನ್ಗೆ ಮನೆ ಇಲ್ಲ ಅಂತ ಹೇಳಿದ್ಮೇಲೆ ಹೋಟೆಲ್ ನಾವ್ ಏನ್ ಮಾಡ್ದ, ಸರಿ ಬಾ ನಾನ್ ನಿನ್ ಕೆಲ್ಸ ಕೊಟ್ಟು ನಾನೇ ಇಟ್ಕೊಳ್ತೀನಿ ಅಂತಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಪ್ಲೇಟ್ ತೊಳಿಯೋಂತ ಕೆಲ್ಸ, ಟೇಬಲ್ ಕ್ಲೀನ್ ಮಾಡೋಂತ ಕೆಲ್ಸಕ್ಕೆ ಹಾಕ್ಬಿಟ್ರಕ್ಕ. ಅಯ್ಯೋ, ಮತ್ತೆ ಅಲ್ಲೇ ತುಂಬಾ ತಿಂಗಳಿದ್ದೆ ಅಕ್ಕ. ಆಮೇಲೆ ಈ ಸೈಕಲ್ ರಿಪೇರಿ ಮಾಡೋಂತ ಅಜ್ಜ ಒಬ್ರಿದ್ರು. ಅವ್ರು ಏನ್ ಮಾಡಿದ್ರು, ತುಂಬಾ ದಿನ ಆ ಹೋಟೆಲ್ ಅಲ್ಲಿ ಬಂದು ಊಟ ಮಾಡ್ತಾ ಇದ್ರು. ನನ್ನ ನೋಡ್ತಾನೆ ಇದ್ದವರು ನನ್ನ ಹತ್ರ ಮಾತಾಡ್ಸಿದ್ರಕ್ಕ. ಆಗ ಅವರೆಲ್ಲ ಕೇಳಿದ್ರು, ನಾನು ಎಲ್ಲ ವಿಷಯನೂ ಹೇಳಿದೆ. ಹೇಳಿದ್ಮೇಲೆ ಅವ್ರು ಒಂದ್ ಮಾತು ಹೇಳಿದ್ರು, ತಮ್ಮ ನನ್ಗೆ ಯಾರು ಇಲ್ಲ ಕಣೋ, ನಾನು ಒಬ್ನೇ ಇದ್ದೀನಿ, ಬಾ ನೀ ನನ್ನ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರಕ್ಕ ಅವರು. ಆಮೇಲೆ ಏನಾಯ್ತಪ್ಪ, ಆಮೇಲೆ ಬಾವಾ ಅವರೇ ನನಗೆ ಊಟ ಬಟ್ಟೆ ಎಲ್ಲ ಹಾಕಿ, ಈ ವಯಸ್ಸಲ್ಲಿ ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ಕಣಪ್ಪ, ಓದ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನ ಶಾಲೆಗೆ ಸೇರಿಸಿದ್ರು ಬಾವಾ. ಆ ಸೈಕಲ್ ರಿಪೇರಿ ಮಾಡಿ ನನ್ನನ್ನು ಸಾಕಿದ್ದು ಇಲ್ಲದೆ ನನಗೆ ಒಳ್ಳೆ ವಿದ್ಯೆ ಕೊಟ್ರು ಬಾವಾ. ಆಮೇಲೆ ನಾನು 10ನೇ ಕ್ಲಾಸ್ ಓದ್ತಾ ಇರುವಾಗ ಅವರಿಗೆ ತುಂಬಾ ಹುಷಾರಿಲ್ದೆ ಆಗಿ ತೀರ್ಕೊಂಡ್ಬಿಟ್ರು ಬಾವಾ. ಅವ್ರು ಹೋದ್ಮೇಲೆ ನಾನು ಒಬ್ನೇ ಇದ್ದೆ. ಆಗ ನನಗೆ ಅಕ್ಕನ್ನ ನೋಡ್ಬೇಕಂತ ತುಂಬಾ ಅನ್ಸ್ತು ಅಂತಂದ್ಬಿಟ್ಟು ಆ ಊರಿಗೆ ಬಂದು ಆಶ್ರಮದಲ್ಲಿ ನೋಡಿದಾಗ ಅಲ್ಲಿ ಅಕ್ಕ ಇರ್ಲಿಲ್ಲ ಬಾವಾ. ಮತ್ತೆ ನಾವಿದ್ದಿದ್ದ ಊರಿಗೆ ಹೋಗಿ ನೋಡ್ದೆ. ಅಲ್ಲಿ ಎಲ್ರ ಹತ್ರನೂ ಕೇಳ್ದೆ, ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಬಾವಾ. ಅವತ್ತಿಂದ ಇವತ್ತಿನವರೆಗೂ ಎಷ್ಟು ನಾನು ಮನ್ಸಲ್ಲಿ ನೋವನ್ನು ಇಟ್ಕೊಂಡಿದ್ದೆ ಗೊತ್ತಾ. ಆಮೇಲೆ ಏನ್ ಮಾಡ್ದೆ ಕಣಪ್ಪ? ಆಮೇಲೆ 10ನೇ ಕ್ಲಾಸ್ ಓದಿ ಒಳ್ಳೆ ಮಾರ್ಕ್ ತೆಗ್ದೆ ಅಕ್ಕ. ಆಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟ ಆಯ್ತು. ಆಮೇಲೆ 1 ವರ್ಷ ಚೆನ್ನಾಗಿ ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ನೆಕ್ಸ್ಟ್ ಇಯರ್ ಇಂದ ಕಾಲೇಜಿಗೆ ಹೋಗೋಕೆ ಶುರು ಮಾಡ್ಕೊಂಡೆ. ಕಾಲೇಜ್ ಹೋಗಿ ಬಂದ್ಮೇಲೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಕ್ ಹೋದೆ ಅಕ್ಕ. ಅಲ್ಲಿಂದ ದುಡಿಯೋಂತ ದುಡ್ಡು ನಾನು ಓದೋಂತಕ್ಕೆ ಖರ್ಚಿಗೆ ಇಟ್ಕೊಂಡೆ. ಆ ಅಜ್ಜ ಹೇಳಿರೋದು ಒಂದೇ ಮಾತನ್ನ ಮನ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಓದ್ಬೇಕಂತ ಓದ್ದೆ ಅಕ್ಕ. ನಂತರ ನೀನು ಸೈಕಲ್ ರಿಪೇರಿ ಮಾಡೋದು ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ಬೇಡ ಕಣಪ್ಪ, ಚೆನ್ನಾಗಿ ಓದಿ ಒಳ್ಳೆ ಇಂಜಿನಿಯರ್ ಆಗ್ಬೇಕಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಒಂದು ಆಸೆಗೋಸ್ಕರ ನಾನು ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಓದ್ಬೇಕಂತ ಹೇಳ್ಬಿಟ್ಟು ಕಷ್ಟಪಟ್ಟು ಓದ್ದೆ ಅಕ್ಕ. ಓದಿ ಅವ್ರು ಹೇಳ್ದಂಗೆ ನಾನೀಗ ಇಂಜಿನಿಯರ್ ಆಗಿದ್ದೀನಕ್ಕ. ತಮ್ಮ ಅಳ್ಬೇಡ ಕಣೋ, ನೀನ್ ತುಂಬಾ ಕಷ್ಟಪಟ್ಟಿದ್ಯಾ ಕಣೋ. ನೀನ್ ಹೇಳೋದ್ ಕೇಳಿದ್ರೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಹೌದು ಕಣಪ್ಪ, ನೀನ್ ಒಳ್ಳೆ ಮನ್ಸಿಗೆ ನೀನ್ ಚೆನ್ನಾಗಿರ್ತೀಯ, ಅಳ್ಬೇಡ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಕಣಪ್ಪ? ಗೌರ್ಮೆಂಟ್ ಆಫೀಸಲ್ಲಿ ಬಾವಾ, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ದೀನಿ. ಸ್ವೀಟಿ, ನಿನ್ ತಮ್ಮ ನೆನ್ಸ್ಕೊಂಡು ಎಷ್ಟು ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದೆ ನೋಡು. ನಿನ್ ತಮ್ಮ ಕಷ್ಟಪಟ್ರೇನು ಎಷ್ಟು ಒಳ್ಳೆ ಕೆಲ್ಸದಲ್ಲಿದ್ದಾನೆ ಅಂತ. ಅವ್ನ್ ಕಷ್ಟಪಟ್ಟಿದ್ಗೆ ಫಲ ಸಿಕ್ಕಿದೆ ನೋಡ್ದಾ. ಹೌದು ರೀ. ಆಮೇಲೆ ಏನ್ ಮಾಡ್ದೆ ಹೇಳಪ್ಪ? ಆಮೇಲೆ ಯಾರೋ ಬಂದ್ರು ಅಂತ ಕಾಣಿಸುತ್ತೆ, ನೋಡು ಯಾರಂತ. ರೀ ರೀ ರೀ, ನಾನೇ ದುರ್ಗಾ ಬಂದಿದ್ದೀನಿ ರೀ. ಎಲ್ಲಿದ್ದೀರಾ ರೀ? ಯಾರದು? ದುರ್ಗಾ ಅಂತೆ, ಹೋಗಿ ನೋಡು ಸ್ವೀಟಿ. ಇವನೇನು ಈಗ ಓಡ್ತಾ ಇದ್ದಾನೆ? ಅಪ್ಪ, ಇವರನ್ನ ಏನಂತ ಕರೆಯೋದಪ್ಪ ನಾವು? ಇವರು ನಿನಗೆ ಮಾಮ ಆಗ್ಬೇಕೊಚ್ಚು. ಹೌದಪ್ಪ. ಅಪ್ಪ, ಮಾಮನ್ ಮಗಳು ಚೆನ್ನಾಗಿದ್ದಾಳಲ್ಲಪ್ಪ?
ಹೌದನು, ಅತ್ತೆ ಮಗಳು ಜೂಲಿ ಇದ್ದಾಳೆ, ಮಾವನ್ ಮಗಳು ಮೀನಾ ಇದ್ದಾಳೆ. ಎಷ್ಟ್ ಚೆನ್ನಾಗಿದೆಯಲ್ಲ. ಹೌದಪ್ಪ. ಅಕ್ಕ, ನಿನಗೊಂದು ಗೊತ್ತೇನೆ? ಮೀನಾ ನನ್ನ ಕ್ಲಾಸ್ಮೇಟ್, ಅವಳು ನನ್ನ ಬೆಸ್ಟ್ ಫ್ರೆಂಡ್, ಗೊತ್ತಾ? ಅವಳೇ ಇನ್ಮೇಲೆ ನನಗೆ ಫ್ರೆಂಡ್. ನೀನು, ಲಿಲ್ಲಿ, ಆಮೇಲೆ ಆ ಜೋಲಿ, ಇವ್ರು ಯಾರು ನನಗೆ ಫ್ರೆಂಡೇ ಇಲ್ಲ. ಮೀನಾ ಮಾತ್ರ ಟಿಕ್ಕಲ್ ತರ ಮಾಡಿ ಹೋಗ್ತಾ ಇದ್ದಾಳೆ. ಪಪ್ಪ ನೋಡಿದ್ರ ಅವಳು ಮಾತಾಡಿದ್ದು? ಹೌದನು. ಪಪ್ಪ, ಈ ಅಚ್ಚು ಎಲ್ಲರ ಹತ್ರನೂ ಜಗಳ ಮಾಡಾಯ್ತು. ಇನ್ನ ಈ ಮೀನಾ ಒಬ್ಳೆ ಬಾಕಿ ಇರೋದು. ಇನ್ ಇವಳ ಹತ್ರ ಯಾವಾಗ ಶುರು ಮಾಡ್ತಾಳೋ ಗೊತ್ತಿಲ್ಲ. ನೀನ್ ಯಾಕೆ ಇಲ್ಲಿ ಬಂದೆ? ನೀಗಾಗ್ಲೇ ಹೇಳ್ ಬಂದಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು. ಇಲ್ಯಾಕ್ ಬಂದೆ? ಹೋಗ್ ಮೊದ್ಲು ಹೊರಗಡೆ. ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಎಲ್ಲಿ ಹೋಗ್ತೀನಿ ರೀ ನಾನು? ಪ್ಲೀಸ್ ರೀ, ಆತರ ಹೇಳ್ಬೇಡ್ರಿ. ನಾನು ಮಾಡಿದ ತಪ್ಪೆ. ನಾನು ಆತರ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ರೀ. ಅವ್ರು ನಿಮ್ಮ ಅಕ್ಕ ಅಂತ ನನಗೆ ಗೊತ್ತಿಲ್ಲ ರೀ. ನಾನು ಕ್ಷಮಿಸ್ಬಿಡಿ. ನಾನು ನಿಮ್ ಕಾಲು ಬೇಕಾದ್ರೆ ಬಿಡ್ತೀನಿ ರೀ. ಅದೆಲ್ಲ ಆಗಲ್ಲ, ನಾನು ಹೇಳಿದ್ದೆ. ಮೊದ್ಲು ನೀನ್ ಮನೆ ಬಿಟ್ಟು ಹೋಗು. ನಾನು ಏನ್ ಮಾಡೋದು ರೀ? ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗ್ಲಿ? ಅಕ್ಕಿ ಕ್ಷಮಿಸ್ಬಿಡಿ. ನನ್ನ ಯಜಮಾನ್ರ ಅಕ್ಕ ಅಂತ ಗೊತ್ತಿಲ್ಲದೆ ನಾನು ಬೈದ್ಬಿಟ್ಟೆ. ಅವತ್ತಿನ ಸಿಟ್ಟಿತ್ತು ಮನ್ಸಲ್ಲಿ, ಅದಕ್ಕೆ ಆತರ ಬೈದ್ಬಿಟ್ಟೆ. ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನನ್ನ ಹೆಂಗಾದ್ರೂ ಮಾಡಿ ನನ್ನ ಯಜಮಾನ್ರೊಟ್ಟಿಗೆ ಸೇರಿಸ್ಬಿಡಿ. ಅವ್ರು ನನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ. ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್ ಅಕ್ಕಿ. ಅಯ್ಯೋ, ಅದೆಲ್ಲ ಏನಿಲ್ಲಮ್ಮ, ಎದ್ದ ಮೇಲೆ ನೀನು. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಅದಕ್ಕೆ ನನ್ನ ಯಜಮಾನ್ರಿಗೆ ಹೆಂಗಾದ್ರೂ ಬುದ್ಧಿ ಹೇಳಿ ನನ್ನನ್ನು ಸೇರಿಸ್ಕೊಳಕ್ಕೆ ಹೇಳಿ. ಅದಕ್ಕೆ ಅವ್ರಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ಲಿ ಹೇಳಿ ನೋಡೋಣ. ದೀಪು, ಏನಪ್ಪ ಇದು? ಈ ಹುಡುಗಿನ ಮನೆ ಬಿಟ್ಟು ಹೋಗು ಅಂತ ಹೇಳ್ದ? ಯಾಕಪ್ಪ ಆ ತರ ಹೇಳ್ದೆ? ನನ್ನನ್ನು ಯಾರಂತಾನೆ ಗೊತ್ತಿಲ್ಲದೆ ಬೈದ್ಬಿಟ್ಲು ಕಣಪ್ಪ. ಅವಳನ್ನ ಯಾಕಪ್ಪ ಆ ತರ ಬೈತಾ ಇದೀಯಾ? ಇರ್ಲಿ ಬಿಡು. ಅಕ್ಕ, ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳು ಈ ತರ ಎಲ್ಲ ಆಕ್ಟಿಂಗ್ ಮಾಡ್ತಾಳೆ. ಅವಳು ನನ್ನ ಮಗಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ? ಏನು, ನಿನ್ ಮಗಳ? ಹಂಗಂದ್ರೆ? ಹೌದಕ್ಕ, ಮೀನಾ ನನ್ನ ಮಗಳು. ಮತ್ತ ಆ ಹುಡುಗಿ? ಅದು ಅವಳ ಮಗಳಕ್ಕ. ದೀಪು, ಏನಪ್ಪ ಹೇಳ್ತಾ ಇದೀಯಾ? ಹೌದಕ್ಕ, ನನ್ನ ಜೀವನದಲ್ಲಿ ಏನೇನು ನಡಿಬಾರ್ದು ಅದೆಲ್ಲ ನಡೆದೋಗಿದೆ. ಅಯ್ಯೋ ದೀಪು, ಏನಾಯ್ತಪ್ಪ? ಅಕ್ಕ, ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್